ನಮಸ್ಕಾರ ಎಲ್ಲರಿಗೂ, ನಾನು ಹರ್ಷಿತಾ ಫ್ರಮ್ ಸ್ವಪ್ನಾಲಯ ಕನ್ಸ್ಟ್ರಕ್ಷನ್ ಅಂಡ್ ಇವತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ದೇ ಆದ ಸೈಟ್ ಇದ್ದು ಒಂದು ಮಾರ್ಕಿಂಗ್ ಮಾಡೋದಕ್ಕೆ ಬಂದಿದ್ದೆ. ಅಂಡ್ ನಾವು ಇವತ್ತು ಮಾಡ್ತಾ ಇರೋದು ಟೋಟಲ್ ಸ್ಟೇಷನ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ತಾ ಇದೀವಿ. ಅದ್ ಹೇಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ, ಬನ್ನಿ. ಇದು ನಾನು ಮಾರ್ಕಿಂಗ್ ಮಾಡ್ತಾ ಇರುವಂತ ಸೈಟ್. ಇದು ಈ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 1300 ಸ್ಕ್ವೇರ್ ಫೀಟ್ ಇದೆ ಅಂಡ್ ಈ ಸೈಟ್ ಬಂದ್ಬಿಟ್ಟು ಆಡ್ ಆಗಿದೆ. ಅಂಡ್ ಇದ್ರಲ್ಲಿ ನಾವು G+3 ಸ್ಟ್ರಕ್ಚರ್ ಗೆ ನಾವು ಇವಾಗ ಪ್ಲಾನ್ ಮಾಡ್ತಾ ಇದೀವಿ. ಮಾರ್ಕಿಂಗ್ ಅಲ್ಲಿ ಬಂದ್ಬಿಟ್ಟು 2 ಟೈಪ್ಸ್ ಮಾರ್ಕಿಂಗ್ ಇರುತ್ತೆ. ಒಂದು ಮ್ಯಾನ್ಯುವಲ್ ಆಗಿ ಮಾಡೋ ಮಾರ್ಕಿಂಗ್, ಇನ್ನೊಂದು ಬಂದ್ಬಿಟ್ಟು ಡಿಜಿಟಲ್ ಆಗಿ ಮಾಡೋ ಮಾರ್ಕಿಂಗ್. ಸೊ ಮ್ಯಾನ್ಯುವಲ್ ಆಗಿ ಮಾಡೋ ಮಾರ್ಕಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ದಾರ ಮತ್ತೆ ಟೇಪ್ ನ ಯೂಸ್ ಮಾಡ್ತೀವಿ. ಸೊ ಈ ಮ್ಯಾನ್ಯುವಲ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲೋರ್ ಟು ಫ್ಲೋರ್ ಲೈನಿಂಗ್ ಮತ್ತೆ ಫ್ಲಮ್ಮಿಂಗ್ ಕರೆಕ್ಟ್ ಆಗಿ ಬರ್ದೇ ಇರೋ ಕಾರಣದಿಂದಾಗಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ರಾಡ್ಸ್ ನ ಬೆಂಡ್ ಮಾಡಬೇಕಾಗುತ್ತೆ. ಈ ರಾಡ್ ಬೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ನಾವು ಪ್ಲಾಸ್ಟಿಕ್ ಥಿಕ್ನೆಸ್ ಕೂಡ ಈಗ ನಾರ್ಮಲ್ ಆಗಿ ನಾವು 12 mm ಪ್ಲಾಸ್ಟಿಕ್ ಥಿಕ್ನೆಸ್ ನ ಕೊಟ್ಟಿರ್ತೀವಿ. ಬಟ್ ಈ ಫ್ಲಮ್ ಕರೆಕ್ಟ್ ಆಗಿ ಬರ್ದೇ ಇರೋ ರೀಸನ್ ಇಂದಾಗಿ ನಾವು 20 mm ಕೂಡ ಹೋಗ್ಬೇಕಾಗುತ್ತೆ. ಈ ಕಾಸ್ಟ್ ಅನ್ನೋದೇನಿದೆ ಜಾಸ್ತಿ ಆಗುತ್ತೆ. ನಮ್ಮ ಸ್ವಪ್ನಾಲಯದಲ್ಲಿ ನಾವು ಎಲ್ಲಾ ಸೈಟ್ ಗಳಲ್ಲೂ ನಾವು ಮಾರ್ಕಿಂಗ್ ಅಂತ ಬಂದಾಗ ನಾವು ಡಿಜಿಟಲ್ ಮಾರ್ಕಿಂಗ್ ಅನ್ನೇ ಪ್ರಿಫರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಯಾವುದೇ ತರದ ಕಾಸ್ಟ್ ಕಟ್ಟಿಂಗ್ ಆಗ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಹೋಗೋದಿಲ್ಲ. ಈಗ ನಾವು ಎಕ್ಸ್ಕವೇಷನ್ ಗೋಸ್ಕರ ಫೂಟಿಂಗ್ ಮಾರ್ಕಿಂಗ್ ನ ಮಾಡ್ತಾ ಇದೀವಿ. ಅದ್ ಹೇಗ್ ಮಾಡ್ತೀವಿ ಅಂತ ಹೇಳಿದ್ವಿ, ನಾವು ಸೈಟ್ ಅಲ್ಲಿ 4 ಮೂಲೆಯಲ್ಲಿ ನಾವು 4 ಬೌಂಡ್ರಿ ಪಾಯಿಂಟ್ ನ ನಾವು ಪಿಕಪ್ ಮಾಡ್ಕೊಳ್ತೀವಿ ಫಸ್ಟ್. ಅದರಿಂದ ನಾವು ಫೂಟಿಂಗ್ ಡ್ರಾಯಿಂಗ್ ನ ಸೂಪರ್ ಇಂಪೋಸ್ ಮಾಡ್ಬಿಟ್ಟು ಮಾರ್ಕಿಂಗ್ ನ ಕೊಡ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರಿ MM ಕೂಡ ಅಕ್ಯುರೆನ್ಸಿ ಬರುತ್ತೆ ನಮ್ಗೆ. ನಮ್ಮ ಸ್ವಪ್ನಾಲಯದಲ್ಲಿ ನಾವು ಯಾವುದೇ ರೀತಿ ಕಾಸ್ಟ್ ಕಟ್ಟಿಂಗ್ ಆಗ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿ ಆಗೋದಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ನಮ್ಗೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಸ್ವಪ್ನಾಲಯ ಪೇಜ್ ನ. ಥ್ಯಾಂಕ್ ಯು.